ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ. ಅದೇನೆಂದರೆ ಬೆಂಗಳೂರಿನಿಂದ ತುಮಕೂರು ತನಕ ಮೆಟ್ರೋ ಸಂಚಾರ ಮಾಡೋದು ಫಿಕ್ಸ್ ಆಗಿದೆ. ಡಿಪಿಆರ್ಗಾಗಿ ಟೆಂಡರ್ ಕರೆಯಲಾಗಿದೆ. ತುಮಕೂರು ತನಕ ನಮ್ಮ ಮೆಟ್ರೋ ಸಂಚಾರ. ಅಂತರ್ಜಿಲ್ಲಾ ಸಂಚಾರ ಆರಂಭಕ್ಕೆ ಮೆಟ್ರೋ ಸಜ್ಜು. ಬೆಂಗಳೂರು ಟು ತುಮಕೂರು ಮೆಟ್ರೋ ಯೋಜನೆಯ ಕನಸು ನನಸಾಗೋದು ಪಕ್ಕಾ ಆಗಿದೆ. ಈ ಸಂಬಂಧ ಡಿಪಿಆರ್ ಸಿದ್ಧಪಡಿಸಲು ಟೆಂಡರ್ ಕರೆದಿದ್ದು ಪಿಪಿಪಿ ಮಾದರಿಯಲ್ಲಿ ಮಾರ್ಗ ಅಭಿವೃದ್ಧಿಗೆ ಪ್ಲಾನ್ ಮಾಡಲಾಗಿದೆ. ಮಾದಾವರದಿಂದ ತುಮಕೂರು ತನಕ 59.60 ಕಿಲೋಮೀಟರ್ನ ಹಸಿರು ಮಾರ್ಗ ವಿಸ್ತರಣೆ ಆಗಲಿದೆ. ನೆಲಮಂಗಲ, ದಾಬಸ್ಪೇಟೆ ಮತ್ತು ಕ್ಯಾತ್ಸಂದ್ರ ಮೂಲಕ ಈ ಮಾರ್ಗ ಹಾದು ಹೋಗಲಿದ್ದು, ಡಿಪಿಆರ್ ತಯಾರಿಕೆಗೆ 5 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಬಿಡ್ ಸಲ್ಲಿಕೆಗೆ ನವೆಂಬರ್ 20ರ ಗಡುವು ನೀಡಲಾಗಿದೆ. ಮಾದಾವರದಿಂದ ಶಿರಾ ಗೇಟ್ ತನಕ ಈ ಮಾರ್ಗ ಇರಲಿದ್ದು, ಆರಂಭಿಕವಾಗಿ 20,649 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಹಾಕಲಾಗಿದೆ. ಸುಮಾರು 15,000 ಪ್ರಯಾಣಿಕರು ಓಡಾಡುವ ನಿರೀಕ್ಷೆ ಇದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು. ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ ವಿಡಿಯೋ ವೈರಲ್ ಕೇಸ್ ಸಂಬಂಧ ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ಇವತ್ತು ವಿಚಾರಣೆಗೆ ಆಗಮಿಸಿದ್ರು. ಪರಪ್ಪನ ಅಗ್ರಹಾರ ಜೈಲ್ ಸ್ಟೇಷನ್ಗೆ ಬಂದು ವಿಚಾರಣೆಗಾಗಿ ಕಾಯ್ತಿದ್ರು. ಆದರೆ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಇರಲಿಲ್ಲ. ಹೀಗಾಗಿ ಊಟ ಮುಗಿಸಿಕೊಂಡು 3 ಗಂಟೆಯ ನಂತರ ಬರೋಕೆ ಹೇಳಿದ್ರು. ಊಟಕ್ಕೆ ಹೋಗಿ ನಟ ಧನ್ವೀರ್ ವಾಪಸ್ ಬಂದಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಧನ್ವೀರ್ಗೆ ಮತ್ತೊಂದು ನೋಟಿಸ್ ನೀಡಲು ತಯಾರಿ ಮಾಡಿಕೊಂಡಿದ್ದಾರೆ. ಐತಿಹಾಸಿಕ ಮತ್ತು ಪಾರಂಪರಿಕ ಬಸವನಗುಡಿ ಕಡಲೆಕಾಯಿ ಪರಿಷೆ ಇಂದಿನಿಂದ ಆರಂಭವಾಗಿದೆ. ಬಸವನ ಮೂರ್ತಿಗೆ ತುಲಾಭಾರ ಹಾಗೂ ಬಸವನಿಗೆ ಕಡಲೆಕಾಯಿ ತಿನ್ನಿಸುವ ಮೂಲಕ ಪರಿಷೆಗೆ ಚಾಲನೆ ನೀಡಲಾಯಿತು. ಈ ಬಾರಿ 5 ದಿನಗಳ ಕಾಲ ಪರಿಷೆ ನಡೆಯುತ್ತಿದ್ದು, ಬುಲ್ ಟೆಂಪಲ್ ಹಾಗೂ ಅಕ್ಕಪಕ್ಕದ ರಸ್ತೆಗಳಲ್ಲಿ ಸಂಭ್ರಮ ಮನೆ ಮಾಡಿದೆ.